ನಮಸ್ತೆ. ಸಮಸ್ಯೆ ಮನುಷ್ಯನಿಗೆ ಇದ್ದಿದ್ದೆ. ಸೊ, ನಾನು ಸುಮಾರು ಒಂದು ವಾರಗಟ್ಟಲೆ ಆಗೋಯ್ತು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮಕ್ಳಿಗೆ ಹುಷಾರಿರಲಿಲ್ಲ. ಸೊ, ಈ ಟೆನ್ಷನಲ್ಲಿ ಗೊತ್ತಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಸೊ, ಹಂಗಾಗಿ ವಿಡಿಯೋ ಮಾಡಲಿಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಮಸ್ತೆ. ವಚನ ವಾಚನ. ಇಂದಿನ ವಚನ ನೋಡೋಣ. ಕುಂಬಳಕಾಯಿಗೆ ಕಬ್ಬನ್ನುವ ಕಟ್ಟ ಕೊಟ್ಟರೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ. ಅಳಿ ಮನದವಂಗೆ ಶಿವ ದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹುದೋ ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ. ನೋಡಿ ವಚನ ಎಷ್ಟು ಚೆನ್ನಾಗಿದೆ. ಕುಂಬಳಕಾಯಿ ಕಬ್ಬುನದ ಕಟ್ಟ ಕೊಟ್ಟರೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ. ಅಂದರೆ ಕುಂಬಳಕಾಯಿ ಸಣ್ಣ ಎಳೆದಿರುತ್ತೆ, ಅದಕ್ಕೆ ಕಬ್ಬಣದ ಅರಗಿನ ಪೆಟ್ಟಿಗೆ ಅಂತಾರೆ. ಕಬ್ಬಣದ ಒಂದು ಆಕಾರ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೆ ಅದು ಕೊಳ್ತೋಗುತ್ತೆ. ಯಾಕೆಂದರೆ ಇದಕ್ಕೆ ಸಂಬಂಧ ಇಲ್ಲ. ಸೊ, ಹಂಗಾಗಿ ಅಳಿಮನದವಂಗೆ ಶಿವ ದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹುದು. ಅಳಿಮನ ಅಂದರೆ ಒಬ್ಬ ನಾಸ್ತಿಕ. ನಾಸ್ತಿಕ ಅನ್ನೋದಕ್ಕಿಂತ ಅವನ ಮನಸ್ಸಲ್ಲಿ ಬರೀ ಕೆಟ್ಟದೇ ತುಂಬಿರುತ್ತೆ. ಅಂಥವನಿಗೆ ಶಿವ ದೀಕ್ಷೆ ಕೊಟ್ಟರೆ ಅಂದರೆ ಉಪದೇಶ ಮಾಡಿದ್ರೆ, ನೀನು ದೇವ್ರು ನಂಬು, ದೇವ್ರ ಪೂಜೆ ಮಾಡು ಅಂತಂದರೆ ಅವನೇನು ಮಾಡ್ತಾನೆ? ಅವನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನೇ ಆ ದೇವರು ಅಂತಾನೆ. ಮುನ್ನಿನಂತೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯ್ದಿರಿಸಿದಂತೆ. ಅಂದರೆ ಮನಸ್ಸಿಲ್ದವನ್ನ ಮೀಸಲಿರಿಸಬೇಕು. ಅವನು ಯಾವತ್ತು ಅವನಿಗೆ ಭಕ್ತಿ ದಯೆ ಕರುಣೆ ಅನ್ನೋದು ಬರುತ್ತೋ ಅವತ್ತಿಗೆ ಕಾಯಬೇಕು, ಅವತ್ತಕ್ಕೆ ದೀಕ್ಷೆ ಕೊಡಬೇಕು. ಅಂದರೆ ಪಾಪಾತ್ಮ ಅಂತಾರೆ. ಅಂದರೆ ಮನಸ್ಸಲ್ಲಿ ಒಂದಿರುತ್ತೆ, ಆಚೆ ಒಂದಿರುತ್ತೆ. ಆ ಮನಸ್ಸಲ್ಲಿರೋದನ್ನ ಏನು ಇದು ನಾಸ್ತಿಕ ಅಂತ ಕರಿತೀವೋ ಅಂಥ ಮನುಷ್ಯನ ತಿದ್ದಕ್ಕಾಗಲ್ಲ. ಅವನಾಗ ಅವನೇ ಪರಿವರ್ತನೆ ಆಗಬೇಕು, ಅವನಾಗ ಅವನೇ ತಿದ್ಕೋಬೇಕು. ಸೊ, ಅಂಥ ಟೈಮ್ಗೆ ಆ ಪಾಪಾತ್ಮನಿಗೆ ಯಾವತ್ತು ಮೋಕ್ಷ ಸಿಗಬೇಕು, ಅವನಿಗೆ ಭಕ್ತಿ ಸಿಗಬೇಕು, ದೇವ್ರು ಸಿಗಬೇಕು, ದಯೆ ವಿನಯ ಕರುಣ ಸಿಗಬೇಕು, ಅವತ್ತು 100% ಸಿಗುತ್ತೆ. ಅಂಥವನಿಗೆ ದೀಕ್ಷೆ ಕೊಡೋಕ್ಕೆ ಪ್ರಯತ್ನ ಪಡಬಾರ್ದು. ಪ್ರಯತ್ನ ಪಟ್ಟರೂ ಸಹ ಅದು ವ್ಯರ್ಥ ಆಗುತ್ತೆ. ಅದು ಸಫಲತೆ ಆದರೆ ದೀಕ್ಷೆ ಕೊಟ್ಟಿದ್ದ ಗುರುಗಳಿಗೂ ಒಳ್ಳೆಯ ಹೆಸರು ಬರುತ್ತೆ. ಸೊ, ಆ ದೀಕ್ಷೆ ತೊಗೊಂಡು ನಾನು ಮಾಡಬಾರ್ದ ಕೆಲಸ ಮಾಡಿದ್ರೆ ಈ ಥರ ಅಳಿಮನದವನು ಅಂದರೆ ಕಿಂಚಿತ್ತು ಕಡಿಮೆ ಬುದ್ಧಿ ಉಳ್ಳವನು ಅಂತೇಳಿ. ಅಂದರೆ ಭಕ್ತಿ ಇರೋರೆಲ್ಲ ತುಂಬ ಬುದ್ಧಿವಂತರು ಅಂತಲ್ಲ. ಮಾತಿನ ಅರ್ಥ ಏನಪ್ಪ ಅಂದರೆ, ಎಷ್ಟು ಒಳ್ಳೇದು ಮಾಡ್ತೀವೋ, ಎಷ್ಟು ಒಳ್ಳೆತನ ಇರುತ್ತೋ, ಎಷ್ಟು ಭಕ್ತಿ, ಎಷ್ಟು ಪೂಜೆ, ಎಷ್ಟು ದ ದ ದಾನ ಧರ್ಮಗಳು ಮಾಡ್ತೀವೋ ಆ ಥರ ಮನುಷ್ಯನಿಗೆ ಮನಸ್ಸು ಮತ್ತು ಆ ದೇವರು ಸಹ ಸಪೋರ್ಟ್ ಮಾಡ್ತಾನೆ ಅಂತ ಈ ವಚನದ ಅರ್ಥ. ಧನ್ಯವಾದ. ಶರಣು ಶರಣಯ್ಯ.